ಸೊ ಇಂಗ್ಲಿಷ್ ರೀಡಿಂಗ್ ರೈಟಿಂಗ್ ಅಲ್ಲಿ ಇಂಗ್ಲಿಷ್ ನಾವು ಓದೋದು ಮತ್ತೆ ಬರೆಯೋದು ಮಾಡಬೇಕಾದ್ರೆ ಕೆಲವಷ್ಟು ಒಂದಷ್ಟು ವಿಷಯಗಳನ್ನು ನಾವು ತಿಳ್ಕೋಬೇಕು. ಸೊ ಫೋನಿಕ್ಸ್ ಬ್ಲೆಂಡಿಂಗ್, ಫೋನಿಕ್ಸ್ ಅಕ್ಷರಗಳು. ಸೊ ಆ ಬ ಕ ಇದೇನೇ ನಾವು ಕಲ್ತ್ರು, ಎಷ್ಟೇ ಇದ್ರ ಪ್ರಾಕ್ಟೀಸ್ ಮಾಡಿದ್ರು ಇದು 70% ಮಾತ್ರ ನಿಮಗೆ ರಿಸಲ್ಟ್ ಕೊಡುತ್ತೆ. ಆದ್ರೂ ಸ್ಪೆಲ್ಲಿಂಗ್ ರೂಲ್ಸ್ ಕಲಿತೀವಿ, ಸೈಲೆಂಟ್ ಲೆಟರ್ಸ್ ಕಲಿತೀವಿ. ಓಕೆ, ಸೊ ಆದ್ರೂ ಒಂದಷ್ಟು ಪದಗಳಲ್ಲಿ ಒಂದಷ್ಟು ಲೆಟರ್ ಕಾಂಬಿನೇಷನ್ ಅಂದ್ರೆ ಅಕ್ಷರಗಳ ಗುಂಪು, ಅದು ಬಹಳ ವಿಚಿತ್ರವಾಗಿರ್ತವೆ. ಓಕೆ, ಸೊ ಅದು ಒಂದೇ ತರ ಒಂದು ಪದದಲ್ಲಿ ಬರೋ ತರ ಇನ್ನೊಂದು ಪದದಲ್ಲಿ ಬರೋದಿಲ್ಲ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಉದಾಹರಣೆಗೆ ನಾವು ಕನ್ನಡದಲ್ಲಿ ಈಗ ನಾನು ಎಕ್ಸಾಂಪಲ್ ಕೊಡ್ತೀನಿ, ಕನ್ನಡ ಎಕ್ಸಾಂಪಲ್ ಕೊಡ್ತೀನಿ. ಈಗ ಕರೆಕ್ಟ್ ಆಗಿ ನಾವು ಡೀಪ್ ಆಗಿ ಇಂಗ್ಲಿಷ್ ಅನ್ನ ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ವಿಷಯಗಳನ್ನ ಡೀಟೇಲ್ ಆಗಿ ನಾವು ತಿಳ್ಕೋಬೇಕು. ಸಿಂಪಲ್ ಆಗಿ ನೋಡಿ, ಕನ್ನಡದಲ್ಲಿ ನಾನು ಇದು ಬರೆದ್ರೆ ಇದೇನು ಕರ ಅಲ್ವಾ, ಕರ. ಇದು ಮ ಹಾಕಿದ್ರೆ ಮಕರ, ರೈಟ್? ಕರ ಕರ ಎಲ್ಲೇ ಬಂದ್ರು ಇನ್ಯಾವುದು ಕನಿಕರ ಅಲ್ವಾ, ಕನಿಕರ. ಅಥವಾ ಇದು ಮಧ್ಯದಲ್ಲಿ ಬಂದ್ರೆ ಅಥವಾ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ಕರ ಸೇವೆ. ಸೊ ಈ ಕರ 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 ಎಲ್ಲೇ ಬರ್ಲಿ ಅದನ್ನ ನಾವು ಕರ ಅಂತಾನೆ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ಇದೇ ತರ ಲೆಟರ್ ಕಾಂಬಿನೇಷನ್. ಈಗ ನಮಗೆ ಇಂಗ್ಲಿಷ್ ಕನ್ನಡದಲ್ಲಿ ಇದೊಂದು ಅಕ್ಷರ, ಇದೊಂದು ಅಕ್ಷರ, ಇವೆರಡು ಸೇರಿದ್ರೆ ಎರಡು ಅಕ್ಷರಗಳ ಗುಂಪು ಅಂದ್ರೆ ಎರಡು ಅಕ್ಷರ ಅಂತ ಹೇಳ್ಬೋದು, ಕಾಂಬಿನೇಷನ್. ಬಟ್ ಇಂಗ್ಲಿಷ್ ಅಲ್ಲಿ ಆಗಲ್ಲ. ಇಂಗ್ಲಿಷ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಲೆಟರ್ ಕಾಂಬಿನೇಷನ್ಸ್ ಬಂದಾಗ ಎಲ್ಲದೂ ಅಲ್ಲ, ಒಂದಷ್ಟು ಲೆಟರ್ ಕಾಂಬಿನೇಷನ್ಸ್ ನಿಮಗೆ, ಅದರಲ್ಲೂ OUGH ಅಂತ ಬರುತ್ತೆ ಕೆಲವು ವರ್ಡ್ಸ್ ಅಲ್ಲಿ. OUGH, ಈ ಲೆಟರ್ ಕಾಂಬಿನೇಷನ್ OUGH. ಓಕೆ, ಸೊ ಈ ಲೆಟರ್ ಕಾಂಬಿನೇಷನ್ ಬಂದಾಗ ನೋಡಿ ಇಷ್ಟು ವರ್ಡ್ಸ್ ಇದೆ. ಓಕೆ, ಸೊ ಇದ್ರಲ್ಲಿ ಈ ಸಲ ಇನ್ನೂ ಸ್ವಲ್ಪ ವರ್ಡ್ಸ್ ಇದೆ. ಇದರಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಎಲ್ಲ ಒಂದೇ ತರ ಉಚ್ಚಾರಣೆ ಇರೋದಿಲ್ಲ. ಓಕೆ, ಬೇರೆ ಬೇರೆ ಸೌಂಡ್ಸ್ ಇರುತ್ತೆ. ಉದಾಹರಣೆ ಇಲ್ಲಿ ನೋಡಿ, ಅದನ್ನ ನಾವು ನೆನ್ಪಿಟ್ಕೋಬೇಕಾಗಿರೋದು ಒಂದು ಪ್ಯಾಟರ್ನ್. ಆ ಪ್ಯಾಟರ್ನ್ ನೆನ್ಪಿಟ್ಕೊಂಡ್ರೆ ಆಯ್ತು. ಇಲ್ಲಿ OUGH ಇದೆ, OUGH. ಸೊ ಇಲ್ಲಿ ನಿಮಗೆ ಈ ವರ್ಡ್ಸ್ ಎಲ್ಲ ಒಂದೇ ತರ ಸೌಂಡ್ ಬರುತ್ತೆ. OUGH ಅಂದ್ರೆ ನಿಮಗೆ GH ಸೈಲೆಂಟ್ ಆಗಿರುತ್ತೆ. ಓಕೆ, ಸೊ ಎಲ್ಲದರಲ್ಲೂ GH ಸೈಲೆಂಟ್ ಆಗಿರುತ್ತೆ. ಸೊ ಇದನ್ನ ನಾವು OUGH ಆಟ್ ಅಂದ್ರೆ ಇಲ್ಲಿ ನಮಗೆ UGH ಅಗತ್ಯನೇ ಇಲ್ಲ. ಸೊ ನಾನು ಫೋನಿಕ್ಸ್ ಪ್ರಕಾರ ಹೇಳಿದ್ದೇನು, ಫೋನಿಕ್ಸ್ ಪ್ರಕಾರ ನಾವು ಇದನ್ನು ಓದೋದಾದ್ರೆ ಆಟ್. ಓಕೆ, ಇದಕ್ಕೆ ನಾನು ಎಲ್ಲಿ ಹಾಕಿದ್ರೆ ಏನಾಗುತ್ತೆ, ಲಾಟ್. ಓಕೆ, ಸೊ ಫೋನಿಕ್ಸ್ ಪ್ರಕಾರ ನಾವು ಇದು ಓದಿದಾಗ ಇದು ಲಾಟ್. ಸೊ ಈ ಎಲ್ ತೆಗೆದ್ರೆ ಏನಾಗುತ್ತೆ, OT ಆಟ್. ಹೌದಾ? ಆದ್ರೆ ಇಲ್ಲಿ ಬಹಳಷ್ಟು ಪದಗಳಲ್ಲಿ ನಮಗೆ ಈ OUGH ಅಂತ ಬರುತ್ತೆ. OUGH ಬಂದಾಗ ಕೆಲವು ವರ್ಡ್ಸ್ ಅಲ್ಲಿ ನಾವು ಅಂತ ಹೇಳಬೇಕು. ಉದಾಹರಣೆಗೆ ಇಲ್ಲಿ ಈ UGH ಬಿಟ್ಬಿಡಿ, ಬರೀ OT ಮಾತ್ರ ಸೌಂಡ್ ಹೇಳ್ಬೇಕು ಫೋನಿಕ್ಸ್ ಅಲ್ಲಿ. ಇದ್ರದ್ದು ಮಾತ್ರ ಸೌಂಡ್ ಆಟ್. ಓಕೆ, ರೈಟ್? ಆಟ್. ಹಾಗೆ ಇಲ್ಲಿ ಸೇಮ್ ಪ್ಯಾಟರ್ನ್ ಇಷ್ಟಕ್ಕೂ ಫಾಲೋ ಮಾಡಬೇಕು, ಸೇಮ್ ಪ್ಯಾಟರ್ನ್. ಇಲ್ಲಿ ನೋಡಿ, UGH ಬಿಟ್ಬಿಡಿ, ಏನು ಉಳಿಯುತ್ತೆ, THO ಥಾ. ಉಳಿದಿರೋದೇನು T, ಥಾಟ್. ಅದೇ ತರ
ಯು ಜಿ ಎಚ್ ಬಿಟ್ಬಿಡಿ. ಉಳಿಯೋದೇನು ಬಿ ಒ ಟಿ, ಬಿ ಒ ಟಿ, ಬಾಟ್, ಬಾಟ್. ನೆಕ್ಸ್ಟ್ ಸೇಮ್ ಯು ಜಿ ಎಚ್, ಇಲ್ಲಿ ಬಿ ಆರ್ ಒ ಟಿ, ಉಳಿಯೋದೇನು ಬಿ ಆರ್ ಒ ಟಿ, ಬ್ರಾಟ್, ಬ್ರಾಟ್. ಬಿ ಆರ್ ಒ ನಾನು ಏನು ಹೇಳ್ಕೊಟ್ಟಿದ್ದೀನಿ, ಬ್ರಾಕ್, ಬ್ರೇಕ್, ಬ್ರೀ, ಬ್ರಾ, ಬ್ರಾಟ್. ಉಳಿಯೋದು ಯಾವುದು ಟಿ, ಸೊ ಬ್ರಾಟ್. ನೆಕ್ಸ್ಟ್ ಅಗೇನ್ ಯು ಜಿ ಎಚ್ ಬಿಟ್ಬಿಡಿ, ಯು ಜಿ ಎಚ್ ಬಿಟ್ಬಿಡಿ. ಎಸ್ ಒ ಸಾ, ಸ ಆ ಸಾ, ಸಾಟ್. ಓಕೆ, ಸೊ ಹಾಗೆ ಇಲ್ಲಿ ಯು ಜಿ ಎಚ್ ಬಿಟ್ಬಿಡಿ. ಎಫ್ ಒ, ಎಫ್ ಒ ಸ್ಪೆಲ್ಲಿಂಗ್ ಏನು, ಸಾರಿ ಪ್ರೊನೌನ್ಸಿಯೇಷನ್ ಏನು, ಫ ಆ ಫಾ ಟಿ, ಫಾಟ್. ಓಕೆ, ಅರ್ಥ ಆಯ್ತಲ್ಲ? ಸೊ ಇದರ ಅರ್ಥ ಏನು, ನಿಮಗೆ ಒ ಯು ಜಿ ಎಚ್ ಟಿ, ಒ ಯು ಜಿ ಎಚ್ ಟಿ ಕೊನೆಯಲ್ಲಿ ಟಿ ಇದ್ರೆ ಅದನ್ನು ನಾವು ಆ ಅಂತ ಹೇಳಬೇಕು. ಸೌಂಡ್ ಟಿ, ಆಟ್, ಆಟ್ ಅಂತಾನೆ ಹೇಳಿ, ಆಟ್. ಒ ಯು ಜಿ ಎಚ್ ಟಿ ಇದ್ರೆ ಮಾತ್ರ ಆಟ್, ಆಟ್. ಓಕೆ, ಸೊ ಇದೇನಾಗುತ್ತೆ, ಆಟ್, ಥಾಟ್, ಬಾಟ್, ಬ್ರಾಟ್, ಸಾಟ್, ಫಾಟ್. ಬಟ್ ಇಲ್ಲೂ ಸಹ ಒ ಯು ಜಿ ಎಚ್ ಟಿ ಇದೆ, ಒ ಯು ಜಿ ಎಚ್ ಟಿ ಇದೆ. ಓಕೆ, ಇದೊಂದು ಪದ ಮಾತ್ರ ನಿಮಗೆ ಸೌಂಡ್ ಚೇಂಜ್ ಆಗುತ್ತೆ. ಇದನ್ನ ನಾವು ಡ್ರೌಟ್ ಅಂತ ಹೇಳ್ಬೇಕು. ಓಕೆ, ಏನಂತ ಹೇಳ್ತೀವಿ, ಡ್ರೌಟ್. ಒಂದು ಪದ, ಎಲ್ಲ ಒಂದೇ ತರ ಇರುತ್ತೆ, ಆದ್ರೆ ಇದೊಂದು ಪದ ಮಾತ್ರ ಡಿಫರೆಂಟ್ ಇರುತ್ತೆ. ಈ ತರದ ವಿಷಯಗಳು ಇಂಗ್ಲಿಷಲ್ಲಿ ಬಹಳ ಇದಾವೆ. ಇದೆಲ್ಲ ನಿಮಗೆ ಗೊತ್ತಿದ್ರೆ ಇಂಗ್ಲಿಷನ್ನ ನೀವು ಫ್ಲೂಯೆಂಟ್ ಆಗಿ ಓದೋದು ಬರೆಯೋದು ಮಾಡಬಹುದು. ಓಕೆ, ಇವಾಗ ಗೊತ್ತಾಯ್ತಲ್ಲ? ಸೊ ಇವೆಲ್ಲದರಲ್ಲೂ ಒಂದೇ ತರ ಬರುತ್ತೆ, ಆಟ್, 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 ಔಟ್. ನೀವು ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಈಗ ಇದು ಆಟ್ ಅಂತ ಆಯ್ತು ಸೌಂಡ್, ಇದೆಲ್ಲದು ಸೌಂಡ್ ಆಟ್, ಆಟ್. ನಾವು ಅದೇ ಒ ಯು ಜಿ ಎಚ್ ಇಲ್ಲಿದೆ ನೋಡಿ, ಸೇಮ್ ಕಾಂಬಿನೇಷನ್ ಇಲ್ಲಿದೆ, ಒ ಯು ಜಿ ಎಚ್. ಸೊ ಇಲ್ಲಿ ಬಂದಾಗ ಇದೇನಾಗುತ್ತೆ, ಈ ಒ ಯು ಜಿ ಎಚ್, ಇದರಲ್ಲಿ ಬರೋ ಒ ಯು ಜಿ ಎಚ್, ಒ ಯು ಜಿ ಎಚ್ ಇದೆಲ್ಲ ಏನು, ಓ, ಓ ಅಂತ ಸೌಂಡ್ ಬರುತ್ತೆ. ಓಕೆ, ಅರ್ಥ ಆಯ್ತಾ? ಸೊ ಇಲ್ಲಿ ಇವಿಷ್ಟು ಸೇರಿ ಓ, ಬರೀ ಓದು ಸೌಂಡ್, ಓದು ಲಾಂಗ್ ಸೌಂಡ್ ಹೇಳ್ಬೇಕು, ಓ. ಸೊ ಜಿ ಎಚ್ ಹೇಗೂ ಸೈಲೆಂಟ್ ಆಗಿರುತ್ತೆ, ಯು ಜಿ ಎಚ್ ಸೈಲೆಂಟ್ ಆಗಿರುತ್ತೆ. ಇದನ್ನ ಟಿ ಎಚ್ ಓ ಅಂತ ಏನಿದೆ, ಥಾ ಅಂತ ಹೇಳ್ಬಾರ್ದು, ದೋ, ದೋ. ಓಕೆ, ಸೊ ಇದರಲ್ಲಿ ಜಾಸ್ತಿ ವರ್ಡ್ಸ್ ಏನಿಲ್ಲ ನೋಡಿ, ದೋ, ಆಲ್ ದೋ, ಇವೆರಡು ಒಂದೇನೆ, ಇಲ್ಲಿ ಆಲ್ ಸೇರಿಸ್ತೀವಿ. ದೋ, ಆಲ್ ದೋ, ಫಲೋ, ಫರ್ ಲೋ, ಆರ್ ಸೈಲೆಂಟ್ ಮಾಡ್ಬೋದು, ಫಲೋ ಅಂತ ಹೇಳ್ಬೋದು, ಲೋ, ಓ. ಒಟ್ಟು ನಿಮಗೆ ಓನೇ ಬರುತ್ತೆ ಇಲ್ಲಿ, ದೋ, ಆಲ್ ದೋ, ಫಲೋ, ಈವನ್ ದೋ ಅಂತ ಬರುತ್ತೆ, ಸೇಮ್ ದೋನೆ ಬರುತ್ತೆ ಅದ್ರಲ್ಲೂ. ಆಮೇಲೆ ಇದು ಒಂದು ಸಹ, ಇದನ್ನು ಸಹ ಓ ಅಂತ ಹೇಳ್ಬೇಕು, ಡೋ, ಡೋ. ಓಕೆ, ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಆ ಆ ಆ ಆ ಬರೋದು ಯಾವಾಗ, ಕೊನೆಯಲ್ಲಿ ಟಿ ಬಂದಾಗ ಮಾತ್ರ. ಆ ಆ ಆ, ಒ ಯು ಜಿ ಎಚ್ ನಿಮಗೆ ಆಟ್, ಆಟ್, ಆಟ್ ಅಂತ ಎಲ್ಲಿ ಬರುತ್ತೆ, ಕೊನೆಯಲ್ಲಿ ಟಿ ಬಂದಾಗ ಮಾತ್ರ. ಒ ಯು ಜಿ ಎಚ್ ನಮಗೆ ಓ, ಓ, ಓ ಅಂತ ಎಲ್ಲಿ ಬರುತ್ತೆ, ಬರೀ ಒ ಯು ಜಿ ಎಚ್ ಇದ್ದಾಗ. ಬಟ್ 4 ವರ್ಡ್ಸ್ ಮಾತ್ರ, 4 ವರ್ಡ್ಸ್ ಅಲ್ಲಿ ಮಾತ್ರ ನಿಮಗೆ, 4 ಅಂದ್ರೆ 1 2 3 4 5 ಈ ಒಂದು ಅಂತ ಬರುತ್ತೆ, ಅದು ಸೇಮ್ ದೋನೆ. 5 ವರ್ಡ್ಸ್ ಅಲ್ಲಿ ನಿಮಗೆ ಒ ಯು ಜಿ ಎಚ್ ಬಂದಾಗ ಓ, ಓ, ಓ ಅಂತ ಬರುತ್ತೆ. ಓಕೆ, ಅರ್ಥ ಆಯ್ತಾ ಎಲ್ರಿಗೂ?